ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, Ramrah shirts, panche kurti, fancy sarees, ಸ್ಯಾರಿ, ಪೆಟಿಕೋಟ್, ಗೃಹ ಪ್ರವೇಶ ಕಾರ್ಯಕ್ರಮ, ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಕೋಲಾರ ಜಿಲ್ಲೆ ಅಂತರಗಂಗೆ ರಸ್ತೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಶ್ರದ್ಧಾ ಭಕ್ತಿಯ ಶಿವರಾತ್ರಿ 1108 ಜ್ಯೋತಿರ್ಲಿಂಗಗಳ ಪ್ರದರ್ಶನ, ಸಾವಿರಾರು ಮಂದಿ ವೀಕ್ಷಣೆ. ವಿಶ್ವವಿದ್ಯಾಲಯದ ವತಿಯಿಂದ 89ನೇ ವರ್ಷದ ಶಿವರಾತ್ರಿ ಹಬ್ಬದ ಅಂಗವಾಗಿ ವಿದ್ಯಾಲಯದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ 1008 ಜ್ಯೋತಿರ್ಲಿಂಗಗಳ ಪ್ರದರ್ಶನ, ಶಿವಜ್ಞಾನಾಮೃತ ಪ್ರವಚನ, ರಾಜಯೋಗ ಅಭ್ಯಾಸದ ಜೊತೆಗೆ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ ನಡೆಯಲಿದ್ದು, ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಕೆ ಮಂಜುನಾಥ್ ಉದ್ಘಾಟಿಸಿದರು. ವಕೀಲರ ಸಂಘದ ಅಧ್ಯಕ್ಷರು ಮುನಿಯಗೌಡ, ನ್ಯಾಯಾಧೀಶರಾದ ಸುನಿಲ್ ಹೊಸಮುನಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಯದರ್ಶಿ ರೈತರ ಸಿಎಂಆರ್ ಸತೀಶ್, ರಾಜಾಬಾಬು, ವಿಸ್ತರಣಾಧಿಕಾರಿ ಕೆಎಂಎಫ್ವಿ ವೆಂಕಟೇಶ್ ಭಾಗವಹಿಸಿದ್ರು. ಸಮಸ್ತ ಪರಿಚಯ ಬಿಕೆ ಲಾವಣ್ಯ, ಸಾಮೂಹಿಕ ಯೋಗ ಬಿಕೆ ಗಿರಿಜಾ ಉಡುಗೊರೆ ವಿತರಿಸಿದರು ಹಾಗೂ ಚಂದ್ರಶೇಖರ್ ರಾಜು ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ. ಇದೇ ಸಂದರ್ಭದಲ್ಲಿ ಕೋಲಾರದ ಸೇವಾ ಕೇಂದ್ರದ ಸಂಚಾಲಕರಾದ ಶಕುಂತಲಕ್ಕ ಅಧ್ಯಕ್ಷತೆ ಸಹಭಾಗಿತ್ವದಲ್ಲಿ ಮಾತನಾಡಿ, 89ನೇ ವರ್ಷ ಶಿವರಾತ್ರಿ ಆಚರಣೆ ವಿದ್ಯಾಲಯದಿಂದ ನಡೆಯುತ್ತಿದ್ದು, ಮೌಲ್ಯಾಧಾರಿತ ಸಮಾಜ ಸ್ಥಾಪನೆ, ದ್ವೇಷರಹಿತ ಚಿಂತ, ಒತ್ತಡ, ಭಯರಹಿತ ಸುಂದರ ಸಮಾಜ ನಿರ್ಮಾಣವೇ ಶಿವರಾತ್ರಿ ಕಾರ್ಯಕ್ರಮಗಳ ಉದ್ದೇಶವಾಗಿದೆ ಎಂದರು. ಮನುಕುಲಕ್ಕೆ ಶಾಂತಿ, ನಿಶ್ಚಲ ಮರಳಿ, ಕುರುಬರಪೇಟೆ ಕೋಲಾರ ಭರತನಾಟ್ಯ ನೃತ್ಯ ಪ್ರದರ್ಶನ, ನವ್ಯ ಹಾಗೂ ಮುನಿರಾಜು ದೇವರ ಗೀತೆಗಳು, ಸಂಗೀತ, ನೆಮ್ಮದಿ ಬೇಕಾಗಿದೆ. ಜೀವನದಲ್ಲಿ ಒಮ್ಮೆಯಾದರೂ ತಪ್ಪದೆ ಭೇಟಿ ಕೊಡಿ. ಆಧ್ಯಾತ್ಮಿಕ ಕಲಾ ಸಂಗ್ರಹಾಲಯ, ಅಂತರಗಂಗೆ ರಸ್ತೆ, ಕೋಲಾರ. ದೂರವಾಣಿ ಸಂಪರ್ಕಿಸಲು 9448542103. ಇದಕ್ಕಾಗಿ ದೇವರನ್ನು ಬೇಡಿಕೊಳ್ಳುತ್ತಾರೆ, ಆದರೆ ದೊರೆಯುತ್ತಿಲ್ಲ. ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದ ಅವರು, ರಾಜಯೋಗ, ಆಧ್ಯಾತ್ಮಿಕತೆ, ಜಾಗೃತೆ, ಭಗವಂತನನ್ನು ಬೇಡಿಕೊಳ್ಳುವುದು ಹೇಗೆ, ಮನುಷ್ಯನನ್ನು ಜಾಗೃತಿಗೊಳಿಸಲು ಪೂರಕವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಸದೃಢ ಭಾರತ ಸ್ಥಾಪನೆಗೆ ಅಧರ್ಮಗಳು ಹೋಗಲಾಡಿಸಲು ಪ್ರತಿಯೊಬ್ಬರು ಸಹಕಾರ ನೀಡಬೇಕು ಎಂದು ಹೇಳಿದರು. ಶಿವರಾತ್ರಿ ಪ್ರಯುಕ್ತ ನೃತ್ಯ ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳಾದ ತನುಶ್ರೀ, ಲಕ್ಷ್ಯ, ತಪಸ್ವಿ, ತೇಜಸ್ವಿ, ಶ್ರೇಯಾ ನೃತ್ಯ ಉತ್ತಮ ಪ್ರದರ್ಶನ, ಈಶ್ವರಿ ವಿವಿಯ ಸಂಚಾಲಕ ಹಾಗೂ ಗುರು ಶ್ವೇತಾ ಕೃಷ್ಣ, ಸನ್ವಿತಾ, ಪೂರ್ವಿಕಾ, ಬಿಕೆ ನಾರಾಯಣಸ್ವಾಮಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ವಾರಕಾಲ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ 12 ಜ್ಯೋತಿರ್ಲಿಂಗಗಳ ದರ್ಶನ ನಡೆಸುತ್ತಿದ್ದು, ಈ ಬಾರಿ ಶಿವಜ್ಞಾನಾಮೃತ ಪ್ರವಚನ ಬಿಕೆ ಮಂಜುನಾಥ್ ಅವರಿಂದ ನಡೆಯುತ್ತಿದೆ ಎಂದು ತಿಳಿಸಿದರು. ಮಾನವೀಯ ಮೌಲ್ಯಗಳನ್ನು ಪುನರ್ ಸ್ಥಾಪಿಸುವ ಉದ್ದೇಶದಿಂದ ಈಶ್ವರಿ ವಿವಿಯ ಈ ಕಾರ್ಯ ನಡೆಸುತ್ತಿದೆ. ಎಲ್ಲ ದೇವರುಗಳು ಒಂದೇ ಎಂದು ಸಾರುವ ಮೂಲಕ ಪರಮಪಿತ ಪರಮಶಿವ ಪರಮಾತ್ಮನನ್ನ ಕುರಿತು ತಿಳಿಸಿಕೊಡುವುದಾಗಿ ಎಂದರು. ಧ್ಯಾನ ಮನುಷ್ಯನ ಬದುಕಿನಲ್ಲಿ ಶಿಸ್ತು ಮತ್ತು ಜೀವನ ಶೈಲಿಯನ್ನು ರೂಢಿಸುತ್ತದೆ, ಅಲ್ಲದೆ ಇದು ಬದುಕಿಗೆ ಸನ್ಮಾರ್ಗವನ್ನು ತೋರುವ ಒಂದು ನಿಯಮವಾಗಿದೆ ಎಂದು ತಿಳಿಸಿದರು. ಮೊದಲು ಮನೆಗಳು ಚಿಕ್ಕದಾಗಿದ್ದು ಮನಸ್ಸುಗಳು ದೊಡ್ಡದಾಗಿತ್ತು. ಆದರೆ ಇಂದಿನ ದಿನಗಳಲ್ಲಿ ಮನೆಗಳು ದೊಡ್ಡವಾಗಿದ್ದು ಮನಸ್ಸುಗಳು ಚಿಕ್ಕವಾಗಿವೆ. ಭ್ರಷ್ಟಾಚಾರ, ಅನ್ಯಾಯ ಮಿತಿ ಮೀರುತ್ತಿದ್ದು ನೈತಿಕತೆ, ಮೌಲ್ಯಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಎಂದರು. ಇದೆಲ್ಲದರ ವಿರುದ್ಧ ಜನರ ಮನಸ್ಸು ಬದಲಿಸಿ ಮೌಲ್ಯಗಳನ್ನು ತಿಳಿಸುವ ಕಾರ್ಯದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಮಾಡುತ್ತಿದೆ ಎಂದರು. ಮನುಷ್ಯ ಸಮಾಜದಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಪೂರಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವದಲ್ಲಿ ದೇವರಾಜ್ ಅರಸು ವೈದ್ಯಕೀಯ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಪ್ರಭಾಕರ್ ಉಪಸ್ಥಿತರಿದ್ದರು. ನೃತ್ಯ ತರಂಗ ಅಕಾಡೆಮಿ ತನುಶ್ರೀ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನ ಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ. सब में भर दो
ಆಚರಣೆ ಮಾಡ್ತಾ ಇದ್ದಂಥ ಶಿವರಾತ್ರಿಗಳು ಭಕ್ತಿ ಮಾರ್ಗದ ಶಿವರಾತ್ರಿಗಳಾಗಿತ್ತು. ಆದರೆ ಈಗ ಏನು ನಾವು ಆಚರಣೆ ಮಾಡ್ತಾ ಇದ್ವಿ, ಇದು ಜ್ಞಾನ ಮಾರ್ಗದ ಶಿವರಾತ್ರಿ ಆಗಿದೆ. ಭಕ್ತಿ ಜ್ಞಾನ ಸದ್ಗತಿ ಅಂತ ಹೇಳ್ತಾರೆ. ಭಕ್ತಿಯಿಂದ ಜ್ಞಾನ ಸಿಗತ್ತೆ, ಜ್ಞಾನದಿಂದ ಸದ್ಗತಿ ಪ್ರಾಪ್ತಿಯಾಗತ್ತೆ. ಸದ್ಗತಿ ಅರ್ಥಾತ್ ಮನುಷ್ಯನ ಜೀವನಕ್ಕೆ ಒಂದು ಅರ್ಥ ಸಿಗತ್ತೆ, ಅರ್ಥಾತ್ ಮುಕ್ತಿ, ಜೀವನ ಮುಕ್ತಿ ಪ್ರಾಪ್ತಿಯಾಗತ್ತೆ. ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇವತ್ತು ವಿಶ್ವಮಟ್ಟದಲ್ಲಿ ಅತಿ ದೊಡ್ಡ ಒಂದು ಆಧ್ಯಾತ್ಮಿಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಸುಮಾರು 24 ವರ್ಗಗಳಿಗೆ ಸೇವೆ ವಿಶೇಷವಾಗಿ ಸಲ್ಲಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನ್ಯಾಯಾಂಗ ಇಲಾಖೆ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಇಲಾಖೆ ಮತ್ತು ಅಂಗ, ಸಮಾಜದ ಅವಿಭಾಜ್ಯವಾಗಿರ್ತಕ್ಕಂಥ ಒಂದು ಅಂಗ. ಧಾರ್ಮಿಕ ಅಂಗನೂ ಕೂಡ ಬಹಳಷ್ಟು ಪ್ರಾಮುಖ್ಯವಾಗಿ ಕೆಲಸ ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಒಂದು ಶುಭ ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೇನೆ, ಶಿವ ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೇನೆ. ಇವತ್ತು ಜಗತ್ತು ಅನೇಕ ಸಮಸ್ಯೆಗಳಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಅನೇಕ ಸಮಸ್ಯೆಗಳ ಸುಳಿಯಿಂದ ಮೇಲಕ್ಕೆ ತರಲಿಕ್ಕಾಗಿ ಈ ಒಂದು ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ನಿರಂತರವಾಗಿ ಕಾರ್ಯರತವಾಗಿದೆ. ಕಳೆದ 55 ವರ್ಷಗಳಿಂದ ಕೋಲಾರದಲ್ಲಿ ಬಹಳಷ್ಟು ಕಾರ್ಯಗಳನ್ನು ಈ ಒಂದು ಸಂಸ್ಥೆ ಹಮ್ಮಿಕೊಂಡು ಬಂದಿದೆ. ಈ ಸಂಸ್ಥೆಯಲ್ಲಿ ಕೊಡ್ತಕ್ಕಂಥ ಒಂದು ಜ್ಞಾನ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ತಮೋ ಗುಣಗಳಿಂದ ಸತೋ ಗುಣಗಳ ಕಡೆಗೆ, ಈ ಮೃತ್ಯುಲೋಕದಿಂದ ಅಮರಲೋಕದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಅದ್ಭುತವಾದಂಥ ವಿಚಾರಧಾರೆಗಳು ಈ ಸಂಸ್ಥೆಯಲ್ಲಿ ಸುಲಭವಾಗಿ ಸರಳವಾಗಿ ಎಲ್ಲರಿಗೂ ಸಿಗುವಂತೆ ಪ್ರಾಪ್ತಿ ಮಾಡಿಸ್ತಾ ಇದೆ. ಈ ಸಂಸ್ಥೆಯಲ್ಲಿ ಪ್ರತಿನಿತ್ಯ ನಮಗೆ ಪರಮ ಶಿಕ್ಷಕನಾಗಿ, ಪರಮ ಸದ್ಗುರುವಾಗಿ, ಪರಮ ಪಿತನಾಗಿ ಸ್ವಯಂ ಭಗವಂತ ನಮಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಶಿಕ್ಷಣವನ್ನು ಪಡೆದಂತಹ ಪ್ರತಿಯೊಬ್ಬ ನರನಾರಿ ತಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ತಗೊಂಡು ಬರ್ತಾರೆ. ಈ ಪರಿವರ್ತನೆ ಯಾಕೆ ಆಗ್ತಾ ಇದೆ? ಈಗ ನಾವು ಸತ್ಯುಗ ಮುಗಿಸಿ, ತ್ರೇತಾಯುಗ ಮುಗಿಸಿ, ದ್ವಾಪರಯುಗ ಮುಗಿಸಿ, ಕಲಿಯುಗದ ಅಂತಿಮ ಸಮಯದಲ್ಲಿ ಇದ್ದೇವೆ. ಇದಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗ ಅಂತ ಕರೆಯಲಾಗುತ್ತೆ. ಇದು ಯುಗ ಪರಿವರ್ತನೆಯ ಒಂದು ಸಮಯ, ಸೃಷ್ಟಿ ಪರಿವರ್ತನೆಯ ಒಂದು ಸಮಯ. ಈ ಕಾಲದ ಬದಲಾವಣೆಯ ಒಂದು ಘಟ್ಟದಲ್ಲಿ ನಾವಿದ್ದೇವೆ. ಇನ್ನು ಸ್ವಲ್ಪ ಸಮಯದಲ್ಲಿ ಈ ಜಗತ್ತಿನಲ್ಲಿ ತುಂಬಿರತಕ್ಕಂಥ ಒಂದು ಅಜ್ಞಾನ ಏನಿದೆ, ಅಂಧಕಾರ ಏನಿದೆ, ಮೋಹ ಮಮಕಾರಗಳೇನಿದ್ದಾವೆ, ಈರ್ಷ್ಯ ದ್ವೇಷಗಳೇನಿದ್ದಾವೆ, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳೇನಿದ್ದಾವೆ, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿರ್ಮೂಲನೆ ಆಗೋದಿದೆ. ಸಂಪೂರ್ಣ ಪವಿತ್ರತೆ, ಸುಖ, ಶಾಂತಿ. ಮನ್ಮನಾಭವ ಮಂತ್ರಕ್ಕೆ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಮಂತ್ರ ಶಕ್ತಿ ಅಂತ ಹೇಳ್ತಾರೆ. ಯಂತ್ರ ಶಕ್ತಿ ಇವತ್ತು ಇಡೀ ಜಗತ್ತಿನ ಎಲ್ಲ ಕಾರ್ಯಗಳಿಗೆ ಆಧಾರ ಆದ ಈ ಮಂತ್ರ ಶಕ್ತಿ ದೈವಿಕ ಶಕ್ತಿಯನ್ನು ಪಡಿತಕ್ಕಂಥ ಒಂದು ಶಕ್ತಿಯಾಗಿದೆ. ಇವತ್ತು ಬೆಳಗ್ಗೆ ಓಂ ನಮಃ ಶಿವಾಯ ಮಂತ್ರದ ಒಂದು ನಿರ್ಮಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಬೀರೇಗೌಡ ಅಣ್ಣವ್ರು ಬಂದಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಅನೇಕ ಅತಿಥಿ रूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महदिव्यतेजं भवनीसमेतं भज मञ्जुनाथम्। नमः शङ्कराय च वयस्वराय च नमः शिवाय च शिवतराय च अवहराय च महाप्राण शिवं शिवं शिवं
ಭಜ ಮಂಜುನಾಥಂ ಶಿವಂ ಓಂ अर्धनारीश्वरं हृदयङ्गमं चतुर्दरिसङ्गमो पञ्चभूतात्मकं चतुर्नाशकं सप्तस्वरीश्वरम् अष्टसिद्धीश्वरं नवरसमनोहरं दशदिशासुरिमणम् एकान्तसुज्वलम् एकनाथेश्वरं वस्तु शिवशङ्करं शतजनकिङ्करं दुर्जनभयङ्करं सज्जन शुभंकरं पाणिभवतारकं प्रकटितारकं भुवनभवनायकं भाग्यात्मकं ईशं सुरेशं वृषेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रमात्रं महाहर्षवर्षं शुभंकर प्रणय भयंकर दिगिराना शिव शिव शंकर हर हर शंकर जय जय शंकर दिगिराना प्रियतांडव शंकर प्रकट शुभंकर प्रणय भयंकर दिगिराना ओम परमेश्वर परा ओम निखिलेश्वर हर ओम जीवेश्वरेश्वर ಕನ್ನಡ ಒಳಗಡೆ ಇರ್ತಕ್ಕಂತ ಆತ್ಮದ ಶಕ್ತಿಯನ್ನ ನೆನಪು ಮಾಡೋದು. ಶಕ್ತಿ ಅಂತ ಹೇಳಿದ್ರೆ ಯಾವುದೋ ಒಂದು ಬೋರ್ಮಿಟಾ ಬೂಸ್ಟು ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳೋ ಬರೋಂಥ ಶಕ್ತಿ ಅಲ್ಲ. ಮನುಷ್ಯನ ಮನಸ್ಸಿನ ಕಂಟ್ರೋಲಿಂಗ್ ಪವರ್. ಮನುಷ್ಯ ತನ್ನ ಪಂಚೇಂದ್ರಿಯಗಳು, ಕಣ್ಣಾಗ್ಬೋದು, ಕಿವಿ ಆಗ್ಬೋದು, ಮೂಗಾಗ್ಬೋದು, ಬಾಯಾಗ್ಬೋದು, ಎಲ್ಲ ಪಂಚೇಂದ್ರಿಯಗಳನ್ನ ಕೂಡ ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿ ಏನಿದೆ ಅದನ್ನು ಪವರ್ ಅಂತ ಹೇಳ್ತೇವೆ. ಆತ್ಮೀಯರೇ, ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನ ಶಕ್ತಿಯನ್ನ ಆ ಭಗವಂತನಿಂದ ತಗೋಬೇಕಾದ್ರೆ ನಮ್ಮ ಮನಸ್ಸು ಬುದ್ಧಿ ಎರಡನ್ನ ಕೂಡ ಭಗವಂತನ ಕಡೆ ತಗೊಂಡೋಗ್ಬೇಕು. ಅದಕ್ಕೆ ನಮ್ಮ ಮನಸ್ಸನ್ನೋದು ಒಂದು ಕೈಯಾಗಿ ತೋರಿಸಿದರೆ, ಬುದ್ಧಿ ಅನ್ನೋದು ಒಂದೊಂದು ಕೈಯಾಗಿ ತೋರಿಸಿದರೆ, ಈ ಎರಡು ಕೈ ಸೇರಿ ಮೇಲ್ಗಡೆ ಮುಖ ಮಾಡ್ತಾ ಇದೆ. ಅಂದ್ರೆ ನಿನ್ನ ಮನಸ್ಸು ಬುದ್ಧಿ ಅನ್ನೋದನ್ನ ಭಗವಂತನ ಕಡೆ ತಗೊಂಡೋಗು. ಆಗಲೇ ನೀನು ನಿನ್ನ ಆತ್ಮದ ಶಕ್ತಿಯನ್ನ ಬೆಳೆಸ್ಕೊಳಕ್ಕಾಗುತ್ತೆ ಅನ್ನೋದು ನಾವು ಈ ಪದ್ಧತಿ ಸಂಪ್ರದಾಯದಲ್ಲಿ ನೋಡ್ತಾ ಬಂದಿದ್ದೀವಿ. ಹಾಗಾದ್ರೆ ಇನ್ನೂ ನಾವು ಏನೇನು ಮಾಡ್ತೇವೆ? ತೆಂಗಿನಕಾಯಿ ಯಾಕೆ ಹೊಡಿತೇವೆ, ಅಗರಬತ್ತಿ ಯಾಕೆ ಹಚ್ತೇವೆ, ಹೂವನ್ನೇ ಯಾಕೆ ಹಾಕ್ತೇವೆ, ನಮಸ್ಕಾರ ಮಾಡೋದ್ರ ಜೊತೆಗೆ ಅಭಿಷೇಕಗಳು ಏನಕ್ಕೆ ಮಾಡ್ತೇವೆ, ಅದೆಲ್ಲ ಒಂದೊಂದಾಗಿ ನಾನು ನಿಮಗೆ ಮಧ್ಯದಲ್ಲಿ ಜ್ಞಾನಾಮೃತನ ಕೊಡ್ತಾ ನಿಮ್ಮ ಮನಸ್ಸಿನ ಜೊತೆಗೆ ನಿಮ್ಮ ಕಣ್ಣಿಗೂ ಹಬ್ಬ ಆಗುವಂತ ನೃತ್ಯಗಳೊಂದಿಗೆ ನಾವು ಇವತ್ತು ಶಿವನ ಅನುಭೂತಿಯ ಒಂದು ಸಮಯವನ್ನ ಕಳೆಯೋಣ. ಈಗ ಒಂದು ನೃತ್ಯದೊಂದಿಗೆ ಮಕ್ಕಳ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಕಡೆ और ಹಿಂದೆ ಬರ್ತಾ ಇದ್ದಾರೆ.
ಶುಭ ಮಂಗಳು ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ತನಿಯನು ಮಾಡಿ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ತನಿಯನು ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಗೆ ಬಾರವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಗೆ ಬಾರವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲರೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸತ್ಯದ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಅತ್ತಿತ್ತಗಲರೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸತ್ಯದ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಇವತ್ತು ತಮ್ಮ ಮನೋ ಅಭಿಲಾಷೆಗಳನ್ನ ಇಟ್ಟು ವ್ರತವನ್ನು ಮಾಡ್ತಾ ಭಗವಂತನನ್ನು ಆರಾಧಿಸ್ತಾ ಇದ್ದಾರೆ. ಆದರೆ ಆ ಭಗವಂತ ಯಾರಿಗೆ ನಾವು ಶಿವ ಅಂತ ಹೇಳ್ತೀವಿ, ಪರಮೇಶ್ವರ ಅಂತೀವಿ, ಆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಅವತರಿಸಿ ತಮ್ಮ ಪರಿಚಯವನ್ನು ಕೊಡ್ತಾ ಅವರನ್ನು ನೆನಪು ಮಾಡುವ ವಿಧಿಯನ್ನು ಕಲಿಸುವುದರ ಮೂಲಕ ನಮಗೆಲ್ಲ ಪ್ರಾಪ್ತಿಗಳನ್ನು ಕೊಡುವಂತಹ ವಿಧಿವಿಧಾನಗಳನ್ನು ಕಲಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಯಾರೆಲ್ಲ ಈ ಸತ್ಯವನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಬಹಳ ಭಾಗ್ಯಶಾಲಿಗಳು. ಅದರಿಂದ ನಾವು ವರ್ಷವೂ ಕೂಡ ಪರಮಾತ್ಮನ ಪರಿಚಯವನ್ನು ಕೊಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಬಂದು ಶಿವಲಿಂಗದ ದರ್ಶನವನ್ನು ಮಾಡ್ತಾ ಪರಮಾತ್ಮನ ಪರಿಚಯವನ್ನು ಪಡೆದು ಎಲ್ಲ ಆತ್ಮಗಳು ತಮ್ಮ ದುಃಖ ಕಷ್ಟ ಚಿಂತೆ ಸಮಸ್ಯೆಗಳೇನಿದೆ ಅದೆಲ್ಲವನ್ನು ಭಗವಂತನ ನೆನಪಿನಿಂದ ಪರಿಹಾರ ಮಾಡಿಕೊಳ್ಳಿ ಅಂತಕ್ಕೆ ಭಗವಂತ ಹೇಳ್ತಾ ಇದ್ದಾರೆ. ಮಕ್ಕಳು ಎಲ್ಲವನ್ನ ದ್ವಾಪರ ಯುಗದಿಂದ ನೀವು ಮಾಡ್ತಾ ಬಂದ್ರಿ. ಅನೇಕ ಥರ ಪೂಜೆ ಪುನಸ್ಕಾರ ಜಪ ತಪಗಳು ದೇವಸ್ಥಾನಗಳನ್ನ ಸುತ್ತಾಡ್ತೀರಿ, ಉಪವಾಸ ಜಾಗರಣೆ ಎಲ್ಲವನ್ನ ಮಾಡಿದ್ರಿ. ಆದರೆ ಸತ್ಯ ಗೊತ್ತಾಗಲಿಲ್ಲ. ಆ ಸತ್ಯವನ್ನು ಅರ್ಥ ಮಾಡಿಸ್ಲಿಕ್ಕೆ ನಾನೇ ಸೃಷ್ಟಿ ಬರಬೇಕಾಗುತ್ತೆ. ಎಲ್ಲಿವರೆಗೂ ನಾನು ಈ ಸೃಷ್ಟಿಯಲ್ಲಿ ಬರೋದಿಲ್ಲ ಅಲ್ಲಿವರೆಗೂ ಸತ್ಯ ಪರಿಚಯ ಸಿಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ನಾನು ಯಾರಂತಲೇ ಫಸ್ಟ್ ಗೊತ್ತಿರಲಿಲ್ಲ. ನಾವು ಎಲ್ಲಿಂದ ಬಂದ್ವಿ, ನಾವು ಯಾರು, ಎಲ್ಲ ದೇಹದಾರಿ ಸಂಬಂಧಿಕರು ಇದ್ದರೂ ಕೂಡ ನೀನೇ ತಂದೆ ನೀನೇ ತಾಯಿ ಅಂತ ಅವ್ರಿಗೆ ಯಾಕೆ ಮಹಿಮೆ ಮಾಡಿದ್ವಿ, ಅವ್ರಿಗೂ ನಮಗೂ ಏನು ಸಂಬಂಧ, ಯಾವ ರೀತಿಯ ಸಂಬಂಧ, ಅವ್ರನ್ನ ಯಾವ ರೀತಿ ನೆನಪು ಮಾಡೋದ್ರಿಂದ ನಾವು ಭಾಗ್ಯವನ್ನು ಪಡೀಬೋದು ಅನ್ನುವಂಥ ವಿಚಾರ ಗೊತ್ತಿಲ್ಲದೆ ನಾವು ಅವ್ರನ್ನ ಹುಡುಕ್ತಾ ಇದ್ವಿ, ಆರಾಧಿಸ್ತಾ ಇದ್ವಿ. ಆದರೆ ಭಗವಂತನೇ ಒಂದು ಈ ಸಾಕಾರ ಸೃಷ್ಟಿಯಲ್ಲಿ ಒಂದು ಸಾಕಾರ ಮಾಧ್ಯಮವನ್ನು ಆಧಾರ ತಗೊಂಡು ಸತ್ಯವನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ
ಪ್ರಜಾಪಿತ ಬ್ರಹ್ಮನ ಮಾಧ್ಯಮದ ಮೂಲಕ ಎಲ್ಲ ಸತ್ಯವನ್ನು ತಿಳಿಸೋದ್ರ ಜೊತೆಗೆ ರಾಜಯೋಗದ ಅಭ್ಯಾಸವನ್ನು ಮಾಡಿಸ್ತಾ ನಮ್ಮಲ್ಲಿರುವಂಥ ಆಸುರಿ ಅವಗುಣಗಳನ್ನು ಸಮಾಪ್ತಿ ಮಾಡಿಸಿ ದೈವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ದೈವಿ ಗುಣಗಳನ್ನು ಆತ್ಮದಲ್ಲಿ ನಮಗೆ ಫೀಡ್ ಮಾಡ್ತಾ ನಮ್ಮಲ್ಲಿ ಆ ದೈವಶಕ್ತಿ ದೈವ ಗುಣಗಳನ್ನು ಪುನಃ ಪ್ರತಿಷ್ಠಾಪಿಸಿ ದೈವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಅಂತಹ ಒಂದು ಸುಂದರವಾದ ಸಮಾಜದ ನಿರ್ಮಾಣಕ್ಕೆ ಸತ್ಯವನ್ನು ಅರ್ಥ ಮಾಡಿಕೊಂಡಿರುವಂಥ ಎಲ್ಲ ಆತ್ಮಗಳು ಪರಮಾತ್ಮನ ಸತ್ಯವಾದ ನೆನಪನ್ನು ಮಾಡ್ತಾ ಪ್ರಾಪ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಸುಮಧುರವಾದ ಸುಂದರವಾದ ಶಿವರಾತ್ರಿ ಈ ಕತ್ತಲನ್ನ ದೂರ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಜ್ಞಾನ ಸೂರ್ಯ ಬರಬೇಕು. ಆ ಜ್ಞಾನ ಸೂರ್ಯನಿಗೆ ನಾವು ಪರಮಾತ್ಮ, ಭಗವಂತ, ಈಶ್ವರ, ಸರ್ವೇಶ್ವರ, ಸರ್ವಶಕ್ತಿವಂತ, ದೇವದೇವ, ಮಹಾದೇವ ಅಂತ ಹೇಳಿ ನಾವು ನೆನಪು ಮಾಡ್ತೇವೆ. ನಿಮ್ಗೆ ಯಾವಾಗಲೇ ಹೇಳಿದ ಹಾಗೆ ನಾವು ದೇವ್ರ ಹತ್ರ ಹೋದಾಗ ಏನಾದ್ರೂ ಮಾಡಲಿಲ್ಲ ಅಂದ್ರೂ ಕೂಡ ಹೂವಂತೂ ತಗೊಂಡೋಗ್ತೀವಿ. ದೇವರಿಗೆ ಪುಷ್ಪ ಅಲಂಕಾರ ಮಾಡದೆ ನಮ್ಗೆ ಸಂತೋಷನೇ ಆಗಲ್ಲ. ಎಷ್ಟು ಕಲರ್ ವೆರೈಟಿ ಹೂವ ಎತ್ಕೊಂಡು ಹೋಗ್ತೇವೆ, ಸುಗಂಧವಾಗಿರ್ತಕ್ಕಂಥ ಹೂಗಳನ್ನ ಎತ್ಕೊಂಡು ಪೂಜೆ ಮಾಡ್ತೇವೆ. ದೇವರಿಗೆ ಹೂವ ಅಂದ್ರೆ ತುಂಬಾ ಇಷ್ಟ ಅಂತ ಅನ್ಕೊಳ್ತೇವೆ. ಆದ್ರೆ ದೇವರಿಗೆ ಹೂವ ಮಾತ್ರ ಇಷ್ಟ ಅಲ್ಲ, ನಮ್ಮ ಒಳಗಡೆ ಹೂವಿನಲ್ಲಿರುವಂತ ಗುಣ ನಮ್ಮಲ್ಲಿದ್ರೆ ಅದು ಅವನಿಗೆ ಇಷ್ಟ. ನಾವೇನ್ ಮಾಡ್ತೀವಿ ಅಂದ್ರೆ ಹೂವ ಪೂಜೆ ಮಾಡ್ಬಿಟ್ಟು ಬಂದ್ಬಿಡ್ತೇವೆ, ಹೂವ ಅಲಂಕಾರ ಮಾಡ್ಕೊಂಡು ಡೆಕೋರೇಷನ್ ಮಾಡ್ಕೊಂಡು ಬಂದ್ಬಿಟ್ರೆ ಆಗೋಯ್ತು ಅಂತ ಅನ್ಕೊಳ್ತೇವೆ. ಏನಕ್ಕಪ್ಪ ಹೂವ ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗತ್ತೆ? ಹೇಳ್ತಾರಲ್ವಾ, ನಿನ್ನ ಒಂದು ಗುಣ ಅಂತಕ್ಕಂಥದ್ದು ಮುಳ್ಳಿನ ತರ ಇರಬಾರ್ದು, ನಿನ್ನ ಗುಣ ಅಂತಕ್ಕಂಥದ್ದು ಹೂವಿನ ತರ ಇರ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಆ ತರ ಹೇಳ್ತಾರೆ ಅದನ್ನ ನಿಮಗ್ ತಿಳಿಸ್ತೇನೆ ನೋಡಿ. ಒಂದು ಸಂಪಿಗೆ ಹೂವನ ಅಥವಾ ಮಲ್ಲಿಗೆ ಹೂವನ ಉದಾಹರಣೆ ತಗೊಳ್ಳೋಣ. ಒಂದು ಸಂಪಿಗೆ ಅಥವಾ ಮಲ್ಲಿಗೆ ಹೂವ ಎಲ್ಲಿದ್ರೂ ಕೂಡ ಅದರ ಸುಗಂಧನಿಂದ ನಾವು ಅರ್ಥ ಮಾಡ್ಕೊಳ್ತೇವೆ, ಇದು ಮಲ್ಲಿಗೆ ಹೂವ, ಇದು ಸುಗಂಧದ ಹೂವ ಅಂತ ಎಷ್ಟು ಚೆನ್ನಾಗಿ ತಿಳ್ಕೊಳ್ತೀವಿ. ಹೂವನ್ನ ಯಾಕೆ ದೇವ್ರಿಗೆ ಇಡ್ತಾರೆ ಅಂತ ಹೇಳಿದ್ರೆ, ಹೂವ ಎಲ್ಲಿದ್ರೂ ಕೂಡ ತನ್ನ ಗುಣ ಕಳ್ಕೊಳ್ಳಲ್ಲ. ಉದಾಹರಣೆಗೆ ನೀವು ಹೂವನ್ನ ದೇವರ ತಲೆಯ ಮೇಲಿಟ್ಟರು ಅದೇ ಗುಣ ಇರುತ್ತೆ. ಉದಾಹರಣೆಗೆ ಸಂಪಿಗೆ ಹೂವ ಅಂತ ತಿಳ್ಕೊಳ್ಳೋಣ, ಅದೇ ಸುಗಂಧ ಇರುತ್ತೆ. ಅದೇ ಹೂವನ ತಗೊಂಡು ಒಂದು ಕಟುಕನ ಕೈಗೆ ಕೊಡಿ, ಅದೇ ಸುಗಂಧ ಇರುತ್ತೆ. ಸತ್ತೋಗಿರೋ ಹೆಣದ ಮೇಲೆ ಹಾಕಿ, ಅದೇ ಸುಗಂಧ ಇರುತ್ತೆ. ಒಂದು ಪಾಪಿಯ ಕೈಯಲ್ಲಿ ಕೊಡಿ, ಅದೇ ಸುಗಂಧ ಇರುತ್ತೆ. ಒಬ್ಬ ದೊಡ್ಡ ಧರ್ಮಾತ್ಮನ ಕೈಯಲ್ಲಿ ಕೊಡಿ, ಅದೇ ಸುಗಂಧ ಇರುತ್ತೆ. ಭಾರತದಲ್ಲಿರ್ಲಿ ಅದೇ ಸುಗಂಧ ಇರುತ್ತೆ, ವಿದೇಶದಲ್ಲಿ ಹೋಗ್ಲಿ ಅದೇ ಸುಗಂಧ ಇರುತ್ತೆ. ಈ ಜಗತ್ತಿನಲ್ಲಿ ಎಲ್ಲಾದ್ರೂ ಹೋಗ್ಲಿ, ಬಡವ್ರ ಮನೆಗೆ ಹೋಗ್ಲಿ, ಶ್ರೀಮಂತರ ಮನೆಗೆ ಹೋಗ್ಲಿ, ಬೀದಿಯಲ್ಲಿ ಇರ್ತಕ್ಕಂಥವ್ರ ಕೈಗೋಗ್ಲಿ, ಚಿಕ್ಕ ಮಕ್ಕಳ ಕೈಗೋಗ್ಲಿ, ವೃದ್ಧರ ಕೈಗೋಗ್ಲಿ, ಎಲ್ಲರ ಹತ್ರ ಇದ್ರೂ ಕೂಡ ಆ ಹೂವ ತನ್ನ ಗುಣನ ಕಳ್ಕೊಳ್ಳೋದಿಲ್ಲ. ಹೇ ಮಾನವರೇ, ನೀವು ಕೂಡ ಅಷ್ಟೇ. ನಿಮ್ಮ ಒಳಗಡೆ ದಿವ್ಯ ಗುಣಗಳು ಅನ್ನೋಂಥ ಹೂವುಗಳು, ಆ ಸುಗಂಧ ಇದೆ. ಅದು ನಾನು ನಿಮಗೆ ಕೊಟ್ಟಿದ್ದೀನಿ, ನೀವು ಮರ್ತೋಗ್ಬಿಟ್ಟಿದ್ದೀರಾ. ನಿಮ್ಮಲ್ಲೇ ಇದೆ ಜ್ಞಾನ, ನಿಮ್ಮಲ್ಲೇ ಇದೆ ಪ್ರೀತಿ, ನಿಮ್ಮಲ್ಲೇ ಇದೆ ಸುಖ, ನಿಮ್ಮಲ್ಲೇ ಇದೆ ಶಾಂತಿ, ನಿಮ್ಮಲ್ಲೇ ಇದೆ ಕರುಣೆ, ನಿಮ್ಮಲ್ಲೇ ಇದೆ ದಯೆ. ಈ ಗುಣಗಳನ್ನ ನೀವು ಮರ್ತೋಗಿದ್ದೀರಾ. ಆ ಹೂವ ಯಾವ ರೀತಿಯಲ್ಲಿ ತನ್ನ ಗುಣವನ್ನ ಬಿಡೋದಿಲ್ಲ, ನೀವು ಕೂಡ ನಿಮ್ಮ ಗುಣವನ್ನ ಬಿಡಬೇಡಿ ಅನ್ನೋದನ್ನ ನಮಗೆ ನೆನಪು ತರಿಸ್ಲಿಕ್ಕೆ ದೇವ್ರ ಹತ್ರ ನಾವು ಹೂವನ್ನ ಇಟ್ಟು ಅಲಂಕಾರ ಮಾಡೋದು, ಪೂಜೆ ಮಾಡೋದು ಮಾಡ್ಕೊಂಡು ಬಂದಿದ್ದೀವಿ. ಕಲರ್ ಹೂವ ಇಡ್ತೀವಿ, ಸಂತೋಷ ಪಡ್ತೀವಿ. ಆದ್ರೆ ನಮ್ಮ ಒಳಗಡೆ ಒಳ್ಳೆ ತುಂಬಾ ಆಕರ್ಷಿತವಾದಂತ ದಿವ್ಯ ಗುಣಗಳು ಇದೆ. ಆ ದಿವ್ಯ ಗುಣಗಳ ಹೂಗಳನ್ನ ನೀವು ಬಿಡಬೇಡಿ ಅನ್ನೋದನ್ನ ನಮಗೆ ಈ ಇದೇ ಶಿವರಾತ್ರಿ, ಮಹಾಶಿವರಾತ್ರಿ, ಇದೇ ಶಿವರಾತ್ರಿ, ಮಹಾಶಿವರಾತ್ರಿ. ಪರಮಾತ್ಮನು ತಾನೇ ಬಂದ ಶುಭರಾತ್ರಿ, ಪರಮಾತ್ಮನು ತಾನೇ ಬಂದ ಶುಭರಾತ್ರಿ. ಕಲಿಯುಗದ ಅಂತಿಮದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಜ್ಞಾನವೆಂಬ ಬೆಳಕನ್ನು ಚೆಲ್ಲಿ ಶಿವನೇ ಧರೆಗೆ ಬಂದಿಹ ರಾತ್ರಿ, ರಾಜಯೋಗ ಕಲಿಸಿದ ರಾತ್ರಿ. ಇದೇ ಶಿವರಾತ್ರಿ.
ಮಹಾಶಿವರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಬೆಳಗುವ ರಾತ್ರಿ ವಿಕಾರಗಳ ಗೆಲ್ಲುವ ರಾತ್ರಿ ಜ್ಞಾನ ಜ್ಯೋತಿ ಬೆಳಗುವ ರಾತ್ರಿ ವಿಕಾರಗಳ ಗೆಲ್ಲುವ ರಾತ್ರಿ ಮನದಿ ಜಾಗೃತಿ ಮೂಡಿದ ರಾತ್ರಿ ಸಂಗಮ ಯುಗವೇ ನಿಜ ಶಿವರಾತ್ರಿ ಶಿವನ ನೆನಪೇ ನಿಜ ಉಪವಾಸ ಶಿವನ ನೆನೆದರೆ ಸ್ವರ್ಗದ ವಾಸ ಇದೇ ಶಿವರಾತ್ರಿ ಶಿವರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಗಂಗೆ ಭೋರ್ಗರೆಯುತ್ತಿದೆ ಆತ್ಮಗಳನ್ನು ತಾತಣಿಸುತ್ತಿದೆ ಜ್ಞಾನ ಗಂಗೆ ಭೋರ್ಗರೆಯುತ್ತಿದೆ ಆತ್ಮಗಳನ್ನು ತಾತಣಿಸುತ್ತಿದೆ ಶಿವಸೇನೆಯು ಮುನ್ನುಗ್ಗುತ್ತಿದೆ ಅಸುರ ಶಕ್ತಿಯು ದಹಿಸುತ್ತಿದೆ ಅಜ್ಞಾನದ ಕರಾಳ ರಾತ್ರಿ ಜ್ಞಾನ ಸೂರ್ಯನು ಮೂಡಿದ ರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಪರಮಾತ್ಮನು ತಾನೇ ಬಂದ ಶುಭರಾತ್ರಿ ಪರಮಾತ್ಮನು ತಾನೇ ಬಂದ ಶುಭರಾತ್ರಿ ಕಲಿ. ಓಂ ಶಾಂತಿ. ಇದು ಕೋಲಾರದಲ್ಲಿ ಬಾಬಾರವರ ಒಂದು ಭವನ. ಶಿವರಾತ್ರಿ ಪ್ರಯುಕ್ತ ಲೈಟಿಂಗ್ ಹಾಕಲಾಗಿತ್ತು. ಇದು ಬಸ್ ಸ್ಟ್ಯಾಂಡ್ ಹತ್ರ ಬೋರ್ಡ್ ಹಾಕಲಾಗಿತ್ತು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಸದಾ ಶಿವಲಿಂಗಂ सर्वसुगाधसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टु शिवलोकमवाप्नोति शिवेन सह कुमचन्दनलेपितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहार सुशोभितलिङ्गम् सञ्चितपापविनाशनलिङ्गं तत्प्रणमामि सदा शिवलिङ्गम्
दारिद्र्यविनाशनलिङ्गं तत्प्रणमामि सदा शिवलिङ्गम् सुरगुरुसुरवरपूजितलिङ्गं सुरवनपुष्पसदाचितलिङ्गम् परमात्मकलिङ्गं तत्प्रणमामि सदा शिवलिङ्गम् लिङ्गास्थकमिदं पुण्यं यः अति ತೆಂಗಿನಕಾಯಿ ಏನಕ್ಕೆ ಹೊಡಿತಾರೆ ಇದನ್ನ ಮರ್ತೆ ಹೋಗ್ಬಿಟ್ಟಿದೀವಿ ನಾವು. ತೆಂಗಿನಕಾಯಿ ಹೊಡಿಯೋದು ಏನು ಅಂದ್ರೆ ಹರಕೆ ಇದೆ ಏನೋ ಅನ್ಕೊಂಡಿರೋದು ಅಲ್ಲಿ ನಾವು ನಮ್ಗೆ ಒಳ್ಳೇದಾಗಿದೆ ಅಷ್ಟೇ ತಿಳ್ಕೊಂಡಿದೀವಿ. ಆದ್ರೆ ತೆಂಗಿನಕಾಯಿ ಏನು ಕೊಡಿತಾರೆ ಅದರ ಆಧ್ಯಾತ್ಮಿಕ ಹಿನ್ನೆಲೆ ಏನು ಅಂತ ತಿಳಿಸ್ಕೊಡ್ತೀವಿ. ಒಂದು ತೆಂಗಿನಕಾಯಿ ಹೊಡೆದಾಗ ಅದರಲ್ಲಿ 2 ಗುಣ ವಿಶೇಷವಾಗಿ ನಮಗೆ ಕಾಣಿಸುತ್ತೆ. ಒಂದು ಮಧುರವಾಗಿರ್ತಕ್ಕಂತಹ ಕೊಬ್ಬರಿ ಅಂದ್ರೆ ಸಿಹಿಯಾದ ಕೊಬ್ಬರಿ, ಇನ್ನೊಂದು ಶೀತಲವಾಗಿರ್ತಕ್ಕಂತಹ ಜಲ. ಅಂದ್ರೆ ಒಂದು ಮನುಷ್ಯನ ಒಳಗಡೆ ಆತ್ಮ ಇದೆ, ಆ ಆತ್ಮದ ಮೇಲೆ ಏನಾಗ್ಬಿಟ್ಟಿದೆ ಅಂದ್ರೆ ಅಹಂಕಾರ ಅಂತಕ್ಕಂಥದ್ದು ಅದರಲ್ಲಿ ತುಂಬಾ ಸೇರ್ಕೊಂಡ್ಬಿಟ್ಟಿದೆ. ಈ ಅಹಂಕಾರನ ನಾವು ಒಂದು ವೇಳೆ ಮುರಿಲಿಲ್ಲ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಭಗವಂತನಿಂದ ಸಿಗುವಂತಹ ಆ ಪ್ರಸಾದ ಏನಿದೆ, ಆ ವಿಶೇಷತೆ ಏನಿದೆ, ಮಧುರತೆ ಮತ್ತು ಅದರ ಜೊತೆಗೆ ಆ ಒಂದು ಶೀತಲತೆ, ಶಾಂತತೆ ಅದು ಸಿಗಲ್ಲ. ಅದಕ್ಕೆ ದೇವರ ಮುಂದೆ ಕೊಬ್ಬರಿ ಎಲ್ಲರೂ ಹೊಡಿತಾರೆ, ಆದ್ರೆ ಒಳಗಡೆ ಇರೋ ಅಹಂಕಾರನ ಮಾತ್ರ ಹೊಡಿದೆ ಅದೇ ತರ ಬಂದ್ಬಿಡ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ಹೇ ಮಾನವರೇ, ನಿಮ್ಮ ಒಳಗಡೆ ಇರ್ತಕ್ಕಂಥ ಅಹಂಕಾರದವನ್ನ ನೀವು ಮುರಿಬೇಕು. ನೀವು ಯಾವಾಗ ಅಹಂಕಾರವನ್ನ ಮುರಿತೀರಾ ಆಗ ನೀವು ನನಗೆ ಹತ್ರ ಆಗ್ತೀರಾ ಅಂತ. ನಮ್ಮ ಒಳಗಡೆ ಇರ್ತಕ್ಕಂಥ ಅಹಂಕಾರವನ್ನ ನಾವು ಮುರಿಯೋದಿಕ್ಕೋಸ್ಕರನೇ ದೇವ್ರ ಹತ್ರ ಹೋಗ್ಬಿಟ್ಟು ನಾವು ತೆಂಗಿನಕಾಯಿ ಓಡ್ತಕ್ಕಂಥ ಪದ್ಧತಿ ಬಂದಿರ್ತಕ್ಕಂಥದ್ದು. ಯಾವಾಗ ನಾವು ಅಹಂಕಾರ ಅನ್ನೋಂಥ ಒಂದು ಕೊಬ್ಬರಿ ತೆಂಗಿನಕಾಯಿ ಇದೆ ಹೊಡೆದಾಕ್ತಿವಿ, ಅದ್ರ ಜೊತೆಯಲ್ಲಿ ಇನ್ನು ಅನೇಕ ಪ್ರಕಾರದ ಕೆಟ್ಟ ಗುಣಗಳು ನಮ್ಮಿಂದ ದೂರ ಹೊರಟೋಗುತ್ತೆ. ಅದನ್ನೇ ಹೇಳ್ತಾರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅಂತ. ಯಾವಾಗ ಎಲ್ಲ ವಿಕಾರಗಳು ನಮ್ಮ ಹತ್ರ ಹೊರಟೋಗುತ್ತೆ ಆಗ ಮನುಷ್ಯನ ಒಂದು ಜೀವನ ಭಗವಂತನಿಗೆ ನೈವೇದ್ಯವಾಗುತ್ತೆ. ಅದಕ್ಕೆ ದೇವ್ರ ಮುಂದೆ ಯಾರೇ ತೆಂಗಿನಕಾಯಿ ಹೊಡೆದ್ರು ಕೂಡ ನೈವೇದ್ಯವಾಗಿ ಇಡ್ತಾರೆ. ನೈವೇದ್ಯ ಆದ್ರೆ ಏನೋ ಅರ್ಪಣೆ. ಭಗವಂತನಿಗೆ ಅರ್ಪಣೆ ಏನ್ ಮಾಡ್ಬೇಕಾಗಿದೆ? ಒಳಗಡೆ ಇರ್ತಕ್ಕಂತಹ ಅಹಂಕಾರವನ್ನ ನಾವು ದೇವರ ಮುಂದೆ ಮುರಿಯೋದೆ ನಾವು ದೇವರಿಗೆ ಕೊಡ್ತಕ್ಕಂಥ ನಿಜವಾದಂತ ನೈವೇದ್ಯ. ಆ ನೈವೇದ್ಯವನ್ನ ಮಾಡಿದಾಗೆ ಭಗವಂತ ಕೂಡ ನಮ್ಮನ್ನ ಏನ್ ಮಾಡ್ತಾನೆ, ನಮಗೆ ತನ್ನ ಎಲ್ಲ ಪ್ರಕಾರದ ಒಂದು ವರದಾನಗಳನ್ನ ನಮ್ಗೆ ಕೊಡ್ತಾನೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ನಿಜವಾದ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ದ್ರೌಪದಿ ಮುರ್ಮುರವರು ಕೂಡ ಅವರ ಜೀವನದಲ್ಲಿ ಅನೇಕ ಚಾಲೆಂಜಸ್ ಎದುರಿಸಿದ್ದಾರೆ ಅನ್ನೋದು ನೀವು ಅವರ ಒಂದು ಏನು ಎಕ್ಸ್ಪೀರಿಯನ್ಸ್ ಅಲ್ಲಿ ತಿಳ್ಕೊಳ್ತೀರಾ. ಅವರು ಕೂಡ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮೆಡಿಟೇಷನ್ಗೆ ಬಂದು ಒತ್ತಡ ಮುಕ್ತರಾಗಿ, ಒತ್ತಡ ರಹಿತರಾಗಿ ಅವರ ಜೀವನದಲ್ಲಿದ್ದ ನಿರಾಸೆಯನ್ನು ದೂರ ಮಾಡಿಕೊಂಡು ಇವತ್ತಿಗೂ ಕೂಡ ಅವರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಅವರ ಸಂಪರ್ಕದಲ್ಲಿ ಬರ್ತಾ ಅವರು ಅನೇಕರಿಗೆ ಕೂಡ ಮನಃಶಾಂತಿಗೆ ಮೆಡಿಟೇಷನ್ನೇ ಮೆಡಿಸನ್ ಅನ್ನೋದನ್ನ ಹೇಳ್ತಾ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರ್ದು. ಏಕೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಮನಃಶಾಂತಿಗೋಸ್ಕರನೇ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರ್ತೀವಿ. ಟಿವಿಯಲ್ಲಿ ಮುಳುಗ್ತೀವಿ, ಮೊಬೈಲಲ್ಲಿ ಹೊಟ್ಟೋಗ್ತೀವಿ, ಯೂಟ್ಯೂಬ್ ಲಿಂಕ್ ಆಗ್ಬಿಡ್ತೀವಿ, ಸೋಷಿಯಲ್ ಮೀಡಿಯಾ, ಮಲ್ಟಿಮೀಡಿಯಾ ಅನೇಕ ಪ್ರಕಾರದಲ್ಲಿ ಕನೆಕ್ಟ್ ಆಗ್ತಾ ಇದ್ದೀವಿ. ಆದ್ರೆ ಕನೆಕ್ಟ್ ಎಲ್ಲ ಆಗ್ಬೇಕಾಗಿದೆ? ನಮ್ಮ ಒಳಗಡೆ ಇರುವ ಆತ್ಮಕ್ಕೆ ಕನೆಕ್ಟ್ ಆಗಬೇಕಾಗಿದೆ. ಆ ಆತ್ಮಕ್ಕೆ ಎಲ್ಲಿ ಕನೆಕ್ಟ್ ಮಾಡಬೇಕಾಗಿದೆ? ಈ ಸೃಷ್ಟಿಗೆ ಪವರ್ ಹೌಸ್ ಆಗಿರ್ತಕ್ಕಂಥ ಪರಮಾತ್ಮನ ಕನೆಕ್ಟ್ ಆಗಬೇಕಾಗಿದೆ. ಅದನ್ನು ಮರ್ತೋಗ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಪ್ರತಿಯೊಬ್ಬರಿಗೂ ಕೂಡ ಕಲಿಸುವ ಒಂದೇ ಒಂದು ಮುಖ್ಯವಾದಂಥ ಸಬ್ಜೆಕ್ಟ್ ಅಂದರೆ ಸಹಜ ರಾಜಯೋಗ. ಏ ಮಾನವ, ನಿನ್ನ ಒಳಗಡೆ ಇರ್ತಕ್ಕಂತಹ ಎಲ್ಲ ಕರ್ಮೇಂದ್ರಿಯಗಳು, ಪಂಚೇಂದ್ರಿಯಗಳು
ಮನಸ್ಸು, ಬುದ್ಧಿ, ಸಂಸ್ಕಾರ ಎನ್ನುವ ಸೂಕ್ಷ್ಮೇಂದ್ರಿಯಗಳು ಇದೆಲ್ಲದಕ್ಕೂ ನೀನು ರಾಜನಾದಾಗ ನೀನು ನಿನ್ನ ಸಂಸ್ಕಾರವನ್ನು ನೀನು ಪರಿವರ್ತನೆ ಮಾಡ್ಕೋಬಲ್ಲೆ ಅನ್ನುವಂತಹ ಮಹಾಮಂತ್ರದ ಒಂದಿಗೆ ರಾಜಯೋಗ ಅಭ್ಯಾಸವನ್ನು ಕಲಿಸ್ತಾನೆ ಬರ್ತಾನೆ ಇದ್ದಾರೆ. ಈ ರೀತಿ ಬ್ರಹ್ಮಕುಮಾರಿ ಸಂಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನದ ಮೂಲಕ ಸಂಸ್ಕಾರ ಮಾಡಿಕೊಡ್ತಕ್ಕಂತಹ ಸೇವೆಯನ್ನು ಮಾಡ್ತಾ ಇದೆ. ಈಗ ನಾನು ಒಂದು ಸುಂದರ ಹಾಡಿನೊಂದಿಗೆ ಬ್ರಹ್ಮಕುಮಾರ್ ಮುನಿರಾಜುನವರು ಈಗ ಒಂದು ಹಾಡು ಹೇಳಿ, ಮಹಾಪ್ರಾಣ ದೀಪಂ ಹೇಳಿ. ಮಹಾಶಿವರಾತ್ರಿಯ ಶುಭಾಶಯ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ರಾಜಯೋಗಿ ಶಕುಂತಲಾ ಅಕ್ಕ ಅವರೇ, ಹಿರಿಯರಾದ JK ನಾರಾಯಣ ಸ್ವಾಮಿ ಅವರೇ, ಚಂದ್ರಶೇಖರಯ್ಯ ಅವರೇ, ಪ್ರಭಾಕರ್ ಅವರೇ ಮತ್ತು ಮಕ್ಕಳ ತಜ್ಞರಾದ ವೈದ್ಯರೇ, ನನ್ನ ಸಹೋದ್ಯೋಗಿ ನ್ಯಾಯಾಧೀಶ ಮಿತ್ರ ಸುನಿಲ್ ರವರೇ, ವಕೀಲರ ಸಂಘದ ಅಧ್ಯಕ್ಷರಾದ ಮುನೇಗೌಡ್ರೆ ಮತ್ತು ಇಲ್ಲಿ ಸೇರಿರುವ ಎಲ್ಲ ಶಿವ ಭಕ್ತರಿಗೆ, ಶಿವ ಶರಣರಿಗೆ ನನ್ನ ಉತ್ಪೂರ್ವಕ ನಮಸ್ಕಾರಗಳು. ಎಲ್ಲ ಗಣ್ಯರೇ ಮತ್ತು ಬ್ರಹ್ಮಕುಮಾರಿ ಆರ್ಗನೈಸೇಷನ್ ತಂಡದ ಎಲ್ಲ ಸದಸ್ಯರುಗಳೇ, ಆ್ಯಕ್ಚುಲಿ ಒಂದೇನು ಹೇಳ್ಬೇಕಂದ್ರೆ, ನಾವು ಯಾವುದೇ ಒಂದು ಏನಾದರೂ ಸರ್ವಿಸ್ ಮಾಡಬೇಕು, ಏನು ಮನಸ್ಸಲ್ಲಿ ಇಟ್ಕೊಂಡೆ ಸರ್ವಿಸ್ ಮಾಡಬೇಕು ಅನ್ನೋದು 6 ತಿಂಗಳು ಮಾಡ್ತೀವಿ, 1 ವರ್ಷ ಮಾಡ್ತೀವಿ, 2 ವರ್ಷ ಮಾಡ್ತೀವಿ. ಸದಾ ಮಾಡೋದು ಭಾಳ ಕಷ್ಟ. ನಮ್ಮ ಬ್ರಹ್ಮಕುಮಾರ್ ಬಿಟ್ಟಿದ್ದೀವಿ ಅಂತ ಅದು ಒಂಥರ ಒಳ್ಳೆಯದೇ. ನಮ್ಮ ಒಳಗಡೆ ಒಂದು ವಿಲ್ ಪವರ್ನ ಅದು ಆಕ್ಟಿವ್ ಮಾಡುತ್ತೆ. ಆದರೆ ಮಾನಸಿಕವಾಗಿ ಉಪವಾಸ ಅಂತೂ ನಾವು ಮಾಡಲಿಲ್ಲ ಅಂದರೆ ಒತ್ತಡ ಅಂತೂ ಹೋಗೋದಿಲ್ಲ. ಆ ಮಾನಸಿಕವಾಗಿ ಉಪ ಅನ್ನೋದು ಸಂಸ್ಕೃತ ಪದ. ಪರಮಾತ್ಮನ ಹತ್ತಿರ ನಿನ್ನ ಮನಸ್ಸನ್ನು ಇಟ್ಟಾಗ ನಿನ್ನ ಮನಸ್ಸು ನೆಗೆಟಿವ್ ವೇಸ್ಟ್ ಅನ್ನೋ ಆಲೋಚನೆಗಳಿಂದ ಅದು ದೂರವಾಗಿರುತ್ತೆ. ಅದು ಉಪವಾಸ. ನನ್ನ ಒಳಗಡೆ ಇರ್ತಕ್ಕಂತಹ ಶತ್ರು, ನನಗೆ ಗೊತ್ತಿಲ್ಲದೇನೆ ಮನೆ ಮಾಡ್ಕೊಂಡಿರ್ತಕ್ಕಂತಹ ವಿಕಾರಗಳು, ಅದು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ ಅರಿಷಡ್ ವರ್ಗಗಳೇನಿದೆ, ಇದರಿಂದ ನಾನು ನನ್ನನ್ನು ಜಾಗೃತಿ ಮಾಡ್ಕೊಳ್ಳೋದೇ ನಿಜವಾದ ಜಾಗರಣೆಯಾಗಿದೆ. ಆದ್ದರಿಂದನೇ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಆಧ್ಯಾತ್ಮಿಕವಾಗಿ ಪ್ರತಿನಿತ್ಯ ಎಲ್ಲರಿಗೂ ಮಾಡಿಸೋದು ಉಪವಾಸ ಜಾಗರಣೆ. ವರ್ಷಕ್ಕೊಂದು ದಿವಸ ನಾವು ಮಾಡೋದು ಕ್ಯಾಲೆಂಡರ್ ಪ್ರಕಾರವಾಗಿ ಹಾಗೂ ವಿಶ್ವಾದ್ಯಂತ ಆಚರಣೆ ಮಾಡೋದು ಇದು ಆಚರಣೆಯಲ್ಲಿ ಬಂದಿರತಕ್ಕಂತಹ ಒಂದು ಉಪವಾಸ.